ಹೇಳ್ತೀನಪ್ಪ, ಒಂಚೂರು ಮಾತಾಡ್ಬೇಡವಾ? ನಿಲ್ಸ್ಬಿಡ್ಲಾ? ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲಾ? ನೀ ಬೇಡ ನೀ ಇವಾಗಲೇ ನಿಲ್ಸ್ತೀನಿ, ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ. ಒಂಚೂರು ಏನೋ ಒಂಚೂರು ಮನ್ಸು ಬೀಸ್ತಾ ಇದ್ದೇನೆ, ಬೇಡವಾ? ಒಂಚೂರೇ ಚೂರು ಹಿಂಗೆ ಅನ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀನಿ. ಓಕೆ ಅಂದ್ರೆ ಯಾಕೆ ಹೇಳ್ತೆ ಅಂದ್ರೆ, ನೀವು ಸಿನಿಮಾಲೆಲ್ಲ ನೋಡ್ಬಿಟ್ಟು ನನ್ನನ್ನು ನೋಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿದಾನೆ ಅಂತಿದ್ದೀರಾ. ಅಂದ್ರೆ ಇವರೆಲ್ಲ ಇಷ್ಟು ಜನ ಎಷ್ಟೆಷ್ಟು ಎಂಥ ನಟರು ಇವರೆಲ್ಲ, ಇವ್ರು ನನ್ನ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲಿಸೋರು. ಹಿಂಗೆ ಮಾಡು, ಈ ಥರ ಮಾಡು, ಈ ಥರ ರಿಯಾಕ್ಷನ್ ಕೊಡು. ಅವರೆಲ್ಲ ಅಷ್ಟು ಚೆನ್ನಾಗಿ ನಟಿಸಿದ್ದಕ್ಕೆ, ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆಯಿಂದ, ಅದನ್ನ ನೀವು ನೋಡ್ತಿದ್ದೀರಾ. ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಾರ್ವಾ ಅಲ್ವಾ ಸರ್? ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕೋ ಸ್ಟಾರ್ ಸಪ್ತಮಿ ಅವ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ. ಹಿಂದೆ ನಡೆದಿದ್ಗೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮುಂದೆ ನಡೆಯೋಕೆ ಮುಂದೆ ನಿಂತಿರ್ತೀನಿ. ನೀವು ದಾಟಿರೋದು ಬ್ಲಡ್ ಲೈನು, ರಕ್ತ ಹರ್ದೆ ಹರಿಯುತ್ತೆ. ಸಾಕ? ಏನು ಡೈಲಾಗ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾಲಿ ಏನ್ ನೋಡ್ತೀರಾ? ಆಯ್ತು, ಲಾಸ್ಟ್ ಅಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತೀನಿ, ಕೊನೆಯದಾಗ ಒಂದು ಮಾತು ಹೇಳ್ಬಿಡ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ನನ್ನನ್ನು ಸಾಕಿದ್ದಾರೆ, ಇಲ್ಲಿ ತನಕ ಬೆಳೆಸಿದ್ದಾರೆ, ಅವರೇ ನನಗೆಲ್ಲ. ಬಟ್ ಇವತ್ತಂದು ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಇನ್ನು ಮುಂದೆ ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ನಡ್ಸ್ಕೊಂಡು ಹೋಗ್ಬೇಕು. ನೀವು ಅದು ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಎಲ್ಲಿ ನಡ್ಸ್ಕೊಂಡು ಹೋಗ್ತೀರಾ, ಅದು ನಿಮಗೆ ಗೊತ್ತಿರೋದು. ಆಯ್ತಾ? ಲಾಸ್ಟಲ್ಲಿ ಕೊನೆಯದಾಗೆ ಒಂದು ಡೈಲಾಗ್ ಹೇಳ್ತೀನಿ. ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ತೀನಿ, ನಮ್ಮ ಚಿಕ್ಕಪ್ಪಂದು. ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋರೊಬ್ರೆ ಅಪ್ಪ ಲೋಕಲ್. ಆಯ್ತಾ?